ನಮಸ್ಕಾರ ವೀಕ್ಷಕರೇ. ಹೀನಾಯ ಸೋಲಿನ ಬಳಿಕ ಸ್ವಲ್ಪ ತೆರೆಮರೆಗೆ ಸರಿದಿದ್ದ ಕೇಜ್ರಿವಾಲ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ದೊಡ್ಡ ಹೋರಾಟದ ಮೂಲಕ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಯತ್ನಕ್ಕೆ ಕೈ ಹಾಕಿರೋ ಕೇಜ್ರಿವಾಲ್ ತಮ್ಮ ಆಪ್ತ ನಾಯಕರು ಹಾಗೂ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿದ್ದಾರೆ. ಆದ್ರೆ ಹೋರಾಟಕ್ಕೆ ಕೇಜ್ರಿವಾಲ್ ಆಯ್ಕೆ ಮಾಡಿಕೊಂಡಿರೋ ವಿಚಾರ ಮತ್ತೆ ಅವರ ಮೇಲೆ ನೆಗೆಟಿವ್ ಪ್ರಭಾವವನ್ನ ಬೀರ್ತಾ ಇದೆ. ರಾಜಕೀಯ ಮಾಡಬೇಕು ಆದ್ರೆ ಇಷ್ಟು ಹೊಲಸು ಮಟ್ಟದಲ್ಲಿ ಇಂಥ ಮತಿಗೆಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡು ಹೋರಾಟ ಮಾಡಬಾರದು ಅಂತ ಜನರು ಉಗಿತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಕೇಜ್ರಿವಾಲ್ ಈ ಟಾಪಿಕ್ ಆಯ್ಕೆ ಮಾಡಿಕೊಂಡಿದ್ ಯಾಕೆ, ಪ್ರಪಂಚದ ಕಣ್ಣಿಗೆ ಇದು ತಪ್ಪು ಅಂತ ಕಾಣಿಸಿದ್ರು ಕೇಜ್ರಿವಾಲ್ ಇದೇ ದಾರಿಯನ್ನ ಹಿಡಿದಿರೋದು ಯಾಕೆ, ಇದರಿಂದ ಅವರಿಗೆ ನಿಜಕ್ಕೂ ಭವಿಷ್ಯದಲ್ಲಿ ಲಾಭ ಆಗಲಿದೆಯಾ, ಈ ರೀತಿ ಹಲವು ಪ್ರಶ್ನೆಗಳು ಉದ್ಭವವಾಗಿದ್ದು ತೀವ್ರ ಚರ್ಚೆಗೆ ಒಳಗಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು, ಕೇಜ್ರಿವಾಲ್ ಹಾಗೂ ಅವರ ಪಕ್ಷ ಸೋತಿದ್ದು ಎರಡೂ ಈಗ ಇತಿಹಾಸ. ಇದರಿಂದ ಒಬ್ಬರಿಗೆ ಖುಷಿ ಆಯ್ತು, ಇನ್ನೊಬ್ಬರಿಗೆ ಮುಖಭಂಗ ಆಯ್ತು ಅನ್ನೋದೆಲ್ಲ ಗೊತ್ತಿರೋದೆ. ಆದ್ರೆ ಈ ಗೆಲುವು ಅಥವಾ ಸೋಲು ಪರ್ಮನೆಂಟ್ ಅಲ್ಲ, ಆಟ ಇನ್ನು ಬಾಕಿ ಇದೆ ಅನ್ನೋದು ಎರಡೂ ಪಕ್ಷಗಳಿಗೆ ಗೊತ್ತಿದೆ. ಗೆದ್ದಿರೋ ಬಿಜೆಪಿ ಯಾವುದೇ ಕಾರಣಕ್ಕೂ ಇದನ್ನ ಇನ್ನೊಬ್ಬರಿಗೆ ಬಿಟ್ಟುಕೊಡಬಾರದು ಅಂತ ಹಠಕ್ಕೆ ಬಿದ್ದು ಎಲ್ಲೆಲ್ಲಿ ರಿಪೇರಿ ಮಾಡಬೇಕೋ ಎಲ್ಲವನ್ನ ಆದಷ್ಟು ಬೇಗ ಮಾಡ್ತಾ ಇದೆ. ಆದ್ರೆ ಮೂಲೆ ಗುಂಪಾಗಿದ್ದ ಕೇಜ್ರಿವಾಲ್ ಯಾವ ವಿಚಾರದಲ್ಲಿ ಈಗ ಆಡಳಿತ ಪಕ್ಷಕ್ಕೆ ಟಾಂಗ್ ಕೊಡಬಹುದು ಅಂತ ಯೋಚಿಸೋದಕ್ಕೆ ಬಹಳ ಸಮಯ ತಗೊಂಡ್ರು. ಕೊನೆಗೂ ಒಂದು ವಿಚಾರವನ್ನ ಇಟ್ಕೊಂಡು ದೆಹಲಿ ಬಿಜೆಪಿ ಮಾತ್ರವಲ್ಲದೆ ಪ್ರಧಾನಿ ಮೋದಿ ವಿರುದ್ಧ ಕೂಡ ದನಿ ಏರಿಸೋದಕ್ಕೆ ಪ್ರತ್ಯಕ್ಷ ಆಗಿದ್ದಾರೆ. ಆ ವಿಚಾರ ಯಾವುದು ಅಂದ್ರೆ ಸ್ಲಂಗಳಲ್ಲಿ ತಲೆ ಎತ್ತಿರೋ ಅಕ್ರಮ ಕಟ್ಟಡಗಳ ಡೆಮಾಲಿಷನ್ ಡ್ರೈವ್ ನಿಲ್ಲಿಸಬೇಕು ಅನ್ನೋದು. ದೆಹಲಿ ಸ್ಲಂಗಳಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಹಾಗೂ ರೋಹಿಂಗ್ಯಾಗಳು ಬೀಡು ಬಿಟ್ಟು ಇಡೀ ದೆಹಲಿಗೆ ಮಾತ್ರವಲ್ಲದೆ ಇಡೀ ಭಾರತಕ್ಕೆ ಸಮಸ್ಯೆಯಾಗಿ ಕಾಡ್ತಾ ಇದ್ದಾರೆ. ಅವರನ್ನ ಆಚೆ ಹಾಕಿದಂತೆಯೂ ಆಗುತ್ತೆ, ಸ್ಲಂಗಳ ಶುದ್ಧೀಕರಣವೂ ಆಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ರಾಜಕೀಯವಾಗಿ ದೆಹಲಿ ಜನರಿಗೆ ಈ ನಡೆ ಖುಷಿ ತರಿಸುತ್ತೆ ಅನ್ನೋ ಕಾರಣಕ್ಕೆ ಸಿಎಂ ರೇಖಾ ಗುಪ್ತಾ ಸರ್ಕಾರ ಆದ್ಯತೆ ಮೇರೆಗೆ ಡೆಮಾಲಿಷನ್ ಡ್ರೈವ್ ನಡೆಸ್ತಾ ಇದ್ದಾರೆ. ಇದಕ್ಕೆ ಈಗ ವಿಪಕ್ಷ ಆಮ್ ಆದ್ಮಿಯಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಅಕ್ರಮ ಮನೆಗಳನ್ನ ಉರುಳಿಸೋ ಬದಲಿಗೆ ಆ ಕಟ್ಟಡಗಳನ್ನ ಸಕ್ರಮವಾಗಿ ಅವರಿಗೆ ಕೊಟ್ಟುಬಿಡಿ ಅಂತ ಆಮ್ ಆದ್ಮಿ ಒತ್ತಾಯಿಸ್ತಾ ಇದೆ. ಕೇಜ್ರಿವಾಲ್, ಅತಿಶಿ ಸೇರಿ ಆಮ್ ಆದ್ಮಿ ನಾಯಕರೆಲ್ಲ ಉಗ್ರ ಹೋರಾಟ ನಡೆಸ್ತಾ ಇದ್ದಾರೆ. ತಮ್ಮ ಕಾರ್ಯಕರ್ತರನ್ನೆಲ್ಲ ಗುಪ್ಪೆ ಹಾಕಿಕೊಂಡು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ಇವರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಇನ್ನು ಸ್ವಲ್ಪ ದಿನಗಳ ಕಾಲ ಈ ವಿಚಾರದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಕೇವಲ ಹೋರಾಟ ಮಾಡಿದರೆ ಸಾಕಾಗೋದಿಲ್ಲ, ಈ ಕುರಿತಂತೆ ಒಂದಷ್ಟು ವಿಚಾರಗಳನ್ನ ಜನರ ತಲೆಯಲ್ಲಿ ತುಂಬಬೇಕು ಅನ್ನೋ ಸಲುವಾಗಿ ಕೇಜ್ರಿವಾಲ್ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಡ್ತಾ ಹೋಗ್ತಾರೆ. ನಾನು ಲೋಕಸಭಾ ಎಲೆಕ್ಷನ್ಗೂ ಮುಂಚೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ದೆ. ಆವತ್ತೇ ನಾನು ದೆಹಲಿ ಜನತೆಗೆ ವಾರ್ನಿಂಗ್ ಕೊಟ್ಟಿದ್ದೆ, ಬಿಜೆಪಿಗೆ ವೋಟ್ ಹಾಕ್ಬೇಡಿ, ಅವರು ಗೆದ್ರೆ ನಿಮ್ಮ ಪ್ರಾಪರ್ಟಿಗಳ ಮೇಲೆ ಕಣ್ಣು ಹಾಕ್ತಾರೆ ಅಂತ. ಈಗ ನೋಡಿ, ನಾನು ಹೇಳಿದ್ದು ನಿಜವಾಗಿದೆ. ಅಧಿಕಾರಕ್ಕೆ ಬಂದು 1 ವರ್ಷದ ಒಳಗೆ ಎಲ್ಲಾ ಸ್ಲಂಗಳನ್ನ ನಾಶ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇನ್ನೂ 5 ತಿಂಗಳು ಕಳೆದಿಲ್ಲ, ಅಷ್ಟರಲ್ಲಾಗ್ಲೇ ತಮ್ಮ ಕೆಲಸವನ್ನ ಬಿಜೆಪಿ ಶುರು ಮಾಡಿದೆ. ಕೆಲವೇ ದಿನಗಳಲ್ಲಿ ಬಿಜೆಪಿ ಎಲ್ಲಾ ಸ್ಲಂಗಳನ್ನ ನಿರ್ಮೂಲನೆ ಮಾಡುತ್ತೆ. ಹೀಗೆ ಮುಂದುವರೆದ್ರೆ ದೆಹಲಿಯಲ್ಲಿ ರೇಖಾ ಗುಪ್ತಾ ಸರ್ಕಾರ 3 ವರ್ಷಗಳ ಕಾಲ ಕೂಡ ಅಧಿಕಾರ ನಡೆಸೋದಕ್ಕೆ ಸಾಧ್ಯವಿಲ್ಲ, ಉರುಳಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಜನರು ಕೇಜ್ರಿವಾಲ್ನನ್ನ ಸ್ಮಾರ್ಟ್ ವಿಲ್ಲನ್ ಅಂತ ಕರೆಯೋದು ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಜನರ ದಿಕ್ಕನ್ನ ತಪ್ಪಿಸೋದಕ್ಕೆ ಯಾವ್ದಾದ್ರೂ ಉನ್ನತ ಕೋರ್ಸ್ ಇದ್ರೆ ಅದು ಕೇಜ್ರಿವಾಲ್ ಬಳಿ ಸಿಗುತ್ತೆ ಅಂತ ವಿದ್ಯಾವಂತರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೊದಲನೇದಾಗಿ ಸ್ಲಂನಲ್ಲಿ ಇರೋ ಅಕ್ರಮ ನಿವಾಸಿಗಳ ಕಟ್ಟಡಗಳನ್ನ ಮಾತ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇರೋದು. ಆದ್ರೆ ಕೇಜ್ರಿವಾಲ್ ಹೇಳೋದು ಇಡೀ ದೆಹಲಿ ಜನತೆಯ ಪ್ರಾಪರ್ಟಿ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ ಅಂತ. ಅಂದ್ಹಾಗೆ ಇಂಥ ಡೆಮಾಲಿಷನ್ ಡ್ರೈವ್ಗಳು ಏಕಾಏಕಿ ಎಲ್ಲೂ ನಡೆಯೋದಿಲ್ಲ. ಅದಕ್ಕೂ ಮುನ್ನ ಹಲವು ಬಾರಿ ನೋಟಿಸ್ ಕೊಟ್ಟು ಕೋರ್ಟ್ ಆದೇಶ ಬಂದ ಬಳಿಕವೇ ಡೆಮಾಲಿಷನ್ ಡ್ರೈವ್ ಮಾಡೋದು. ಇಷ್ಟೆಲ್ಲ ಆಗುವಾಗ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇದ್ದವರಾದ್ರೆ ಒಂದೇ ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ತಾರೆ, ಇಲ್ಲ ಇರೋ ಜಾಗಕ್ಕೆ ದಾಖಲೆ ತೋರಿಸ್ತಾರೆ. ಇನ್ನೂ ಬುದ್ಧಿ ಸರಿ ಇತ್ತು ಅಂದ್ರೆ ತಮ್ಮ ದೇಶಕ್ಕೆ ತಾವು ವಾಪಸ್ ಹೋಗ್ತಾರೆ. ಇದ್ಯಾವುದೂ ಮಾಡದ ದುಷ್ಕರ್ಮಿಗಳ ಪರವಾಗಿ ಕೇಜ್ರಿವಾಲ್ ಬೆಂಬಲಕ್ಕೆ ನಿಲ್ತಾರೆ ಅಂದ್ರೆ ಇವರಂತ ದುಷ್ಕರ್ಮಿ ಇರ್ಬೋದು ಅಂತ ಜನರು ಮಾತಾಡ್ತಾ ಇದ್ದಾರೆ. ಇನ್ನು ತಮ್ಮ ಗುರುಗಳೇ ಈ ಲೆವೆಲ್ ನಲ್ಲಿ ಮಿಸ್ಲೀಡ್ ಮಾಡುವಾಗ ಅವರ ಆಶೀರ್ವಾದದಿಂದ ಕೆಲ ತಿಂಗಳುಗಳ ಕಾಲ ದೆಹಲಿ ಸಿಎಂ ಆಗಿದ್ದ ಅತಿಶಿ ಸುಮ್ನಿದ್ರೆ ಹೇಗೆ? ಕೇಜ್ರಿವಾಲ್ಗಿಂತ ನಾನೇನು ಕಮ್ಮಿ ಇಲ್ಲ ಅಂತ ತೋರಿಸೋ ಕೆಲಸ ಅವರ ಕಡೆಯಿಂದಲೂ ಆಗುತ್ತೆ. ಡೆಮಾಲಿಷನ್ ಡ್ರೈವ್ ಮಾಡೋ ಮೂಲಕ ಬಿಜೆಪಿ ಬಡವರ ವಿರೋಧಿ ಹಾಗೂ ಕಾರ್ಮಿಕ ವಿರೋಧಿ ಅನ್ನೋದನ್ನ ತೋರಿಸ್ತಾ ಇದೆ. ನಿಮ್ಮ ಮನೆಗಳನ್ನೆಲ್ಲ ಅವರು ಕಿತ್ತುಕೊಳ್ತಾರೆ, ಅಭಿವೃದ್ಧಿ ಹೆಸರಲ್ಲಿ ನಿಮ್ಮನ್ನ ಬೀದಿಗೆ ತರುತ್ತಾರೆ ಅಂತ ಹೇಳ್ತಾರೆ. ಎಂತ ನಾಜೂಕಿನ ಹೇಳಿಕೆ ಅಲ್ವಾ? ಅಕ್ರಮವಾಗಿ ನೆಲೆಸಿದ್ದವರನ್ನ ಮಾತ್ರ ಆಚೆ ಕಳಿಸ್ತಾ ಇರೋದು ಅಂತ ಟಿವಿ ಪೇಪರ್ನಲ್ಲಿ ಪ್ರತಿದಿನ ಸುದ್ದಿ ಬಂದ್ರು ಎಲ್ಲಾ ಬಡವರನ್ನ ಸೇರಿಸಿಕೊಂಡು ನೀವೇ ಟಾರ್ಗೆಟ್ ಅಂತ ಹೇಳೋದು. ಸಾಲದಕ್ಕೆ ಕಾರ್ಮಿಕ ವರ್ಗದವರನ್ನು ಇದರಲ್ಲಿ ಸೇರಿಸಿಕೊಂಡು ಅವರನ್ನು ಎತ್ತಿ ಕಟ್ಟೋದು. ಇದೆಲ್ಲವನ್ನ ನೋಡ್ತಾ ಇರೋ ಶಿಕ್ಷಣ ಪಡೆದವರು ಹೇಳ್ತಾ ಇರೋದು
ಇಂಥ ಮನಸ್ಥಿತಿಗಳಿದ್ರೆ ಭಾರತಕ್ಕೆ ಭದ್ರತೆ ಎಲ್ಲಿಂದ ಅಂತ. ಅಲ್ಲದೆ ಉಗ್ರ ಅಫ್ಜಲ್ ಗುರುವಿಗೆ ಗಲ್ಲು ಶಿಕ್ಷೆ ಕೊಡಬಾರದು ಅಂತ ಹೋರಾಟ ನಡೆಸಿದ ನಗರ ಉಗ್ರರ ಪೈಕಿ ಅತೀಶಿ ಅಪ್ಪ ಅಮ್ಮ ಕೂಡ ಇದ್ರು. ಅಂತ ಸಂತಾನಗಳಿಗೆ ಹುಟ್ಟಿದ ಸನ್ಮಾನ್ಯ ಮಾಜಿ ಸಿಎಂರಿಂದ ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ದೇಶ ಪ್ರೇಮಿಗಳು ಹೇಳ್ತಾ ಇದ್ದಾರೆ. ಇನ್ನು ಇವರಿಬ್ಬರು ದಾರಿ ತಪ್ಪಿಸಿದ ಮೇಲೆ ನಮ್ದೇನು ಕೆಲಸ ಅಂತ ಸುಮ್ಮನೆ ಆದ್ರೆ ಪಕ್ಷದ ಒಳಗೆ ರಾಜಕೀಯ ಭವಿಷ್ಯ ಇರಲ್ಲ ಅಂತ ಸೌರಭ್ ಭಾರದ್ವಾಜ್ ಕೂಡ ರೊಚ್ಚಿಗೆ ಹೇಳ್ತಾರೆ. ದೆಹಲಿ ಬಿಜೆಪಿ ಸರ್ಕಾರ ಕೂಲಿ ಕಾರ್ಮಿಕರು ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಈ ಸ್ಲಂಗಳಲ್ಲಿ ಅವರೇ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಿದ್ದು, ಅವರ ನೆಲೆಯನ್ನ ಬಿಜೆಪಿ ಕಿತ್ತುಕೊಳ್ತಾ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ವಿದ್ಯಾವಂತರು, ದೇಶ ಪ್ರೇಮಿಗಳು, ಅಪ್ಪ ಅಮ್ಮನಿಂದ ಒಳ್ಳೆ ವಿದ್ಯೆ ಸಂಸ್ಕಾರ ಪಡೆದವರು, ವಿವಿಧ ಮೂಲಗಳಿಂದ ವಿಚಾರವನ್ನ ತಿಳಿದುಕೊಳ್ಳೋ ವಿಚಾರವಂತರು ಕೇಳ್ತಾ ಇರೋದು ಇಂಥ ಕೊಳಕು ಜನ್ಮ ಬೇಕಾ ಅಂತ. ಮೊದಲನೇದಾಗಿ ಅವರು ನಮ್ಮ ದೇಶದವರೇ ಅಲ್ಲ. ಸರಿ, ಬೇರೆ ದೇಶಕ್ಕೆ ಹೋಗಿ ಬದುಕಬಾರದು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಲೀಗಲ್ ಆಗಿ ಬಂದು ಇದ್ದಾರಾ ಅಂತ ಕೇಳಿದ್ರೆ ಅದು ಇಲ್ಲ. ಬೇಲಿ ಹಾರಿ ನುಸುಳಿ ಬಂದು ಭಾರತೀಯರ ರೇಷನ್ ಕದ್ದು ತಿಂದು ಬದುಕ್ತಾ ಇದ್ದಾರೆ. ಸರಿ, ನಾವು ಭಾರತೀಯರು ವಿಶಾಲ ಹೃದಯದವರು, ಹಿಂದೂಗಳು ಸಹಿಷ್ಣುಗಳು, ಇದ್ದುಕೊಂಡು ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಬಿಟ್ರೆ ಇವರೆಲ್ಲ ಸೈಲೆಂಟ್ ಆಗಿ ಬದುಕ್ತಾರಾ ಅಂತ ಕೇಳಿದ್ರೆ ಇಲ್ವೇ ಇಲ್ಲ. ಗಲಭೆ, ಲೂಟಿ, ದರೋಡೆ ಇದೆಲ್ಲದರಲ್ಲೂ ಇವರದ್ದೇ ಮೇಲುಗೈ. ಸಾಲದಕ್ಕೆ ಜನರಿಗೆ ಉಪಯೋಗ ಆಗ್ಲಿ ಅಂತ ಒಂದೇ ಭಾರತ್ ಅಂತಹ ಹೈಟೆಕ್ ರೈಲು ವ್ಯವಸ್ಥೆಗಳನ್ನ ಮಾಡಿದ್ರೆ ಅದಕ್ಕೆ ಕಲ್ಲು ಹೊಡೆಯೋದು, ರೈಲಿನ ಕಂಬಿ ಕೀಳೋದು, ಇಂತಹ ನೀಚ ಕೆಲಸದಲ್ಲಿ ಇವರೇ ಭಾಗಿಯಾಗ್ತಾ ಇರೋದರ ಬಗ್ಗೆ ನೂರಾರು ಕಂಪ್ಲೇಂಟ್ಗಳಿವೆ, ಸಾಕ್ಷಿಗಳು ಇವೆ. ಇಂಥವರಿಗೆ ಪರ್ಮನೆಂಟ್ ಆಗಿ ಜಾಗ ಕೊಡಿ ಅಂತ ಹೇಳ್ತಾ ಇರೋದು ತಿಹಾರ್ ಜೈಲಿನಿಂದ ಬೇಲ್ ಪಡೆದು ತಾತ್ಕಾಲಿಕವಾಗಿ ಹೊರಬಂದಿರೋ ಶ್ರೀಯುತ ಅರವಿಂದ್ ಕೇಜ್ರಿವಾಲ್ ಅವರು ಹಾಗೂ ಅವರ ಪಕ್ಷದವರು. ಸರಿ, ಜನರ ಕಣ್ಣಿಗೆ ಕಾಣೋ ಹಾಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಇದರಿಂದ ರಾಜಕೀಯವಾಗಿ ಹೇಗಪ್ಪ ಲಾಭ ಆಗುತ್ತೆ, ಜನರು ಛೀಮಾರಿ ಹಾಕೋದಿಲ್ವಾ ಅಂತ ಕೇಳೋದಕ್ಕೂ ಮುನ್ನ ಒಂದಷ್ಟು ವಿಚಾರಗಳನ್ನ ತಪ್ಪದೆ ಗಮನಿಸಬೇಕಾಗುತ್ತೆ. ಅದೇನೆಂದ್ರೆ, ಅಕ್ರಮ ವಲಸಿಗರ ಬೆನ್ನಿಗೆ ನಿಲ್ಲೋ ಮೂಲಕ ಆಮ್ ಆದ್ಮಿ ಒಂದು ಸಮುದಾಯದ ಸಂಪೂರ್ಣ ವೋಟ್ ಅನ್ನ ಕಾಂಗ್ರೆಸ್ಗೆ ಹೋಗದಂತೆ ತಪ್ಪಿಸಿ ತನ್ನತ್ತ ಸೆಳೆದುಕೊಳ್ತಾ ಇದೆ. ಅಲ್ಲಿಗೆ ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ದೊಡ್ಡ ಸಂಖ್ಯೆಯಲ್ಲಿರೋ ಅಲ್ಪಸಂಖ್ಯಾತ ಮತಗಳೆಲ್ಲ ಕಂಪ್ಲೀಟ್ ತಮಗೆ ಅನ್ನೋದು ಫಿಕ್ಸ್ ಆಗುತ್ತೆ. ಇನ್ನು ಎಲೆಕ್ಷನ್ ಟೈಮ್ ನಲ್ಲಿ ಆಗೋ ಬೆಳವಣಿಗೆಗಳು, ರೂಮರ್ಸ್, ಆಡಳಿತ ವಿರೋಧಿ ಅಲೆ, ಅದು ಇದು ಅಂತ ಒಂದಷ್ಟು ನ್ಯೂಟ್ರಲ್ ವೋಟರ್ಗಳಿಂದ ವೋಟ್ ಬೀಳುತ್ತೆ. ಇದರ ಜೊತೆಗೆ ಉಚಿತಗಳಿಗೆ ಮಾರು ಹೋಗೋ ದೆಹಲಿಯ ವಿದ್ಯಾವಂತರು ಹಾಗೂ ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರೆಲ್ಲರೂ ಬೆಂಬಲ ಕೊಡ್ತಾರೆ. ಇಷ್ಟು ಸಿಕ್ಕಿದ್ಮೇಲೆ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯನಾ? ಇದೆಲ್ಲ ಆಲೋಚನೆಗಳನ್ನ ಇಟ್ಕೊಂಡೇ ಕೇಜ್ರಿವಾಲ್ ಈ ದಾಳವನ್ನ ಉರುಳಿಸ್ತಾ ಇದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಮೊನ್ನೆಯ ಬೈ ಎಲೆಕ್ಷನ್ ನಲ್ಲಿ ಗುಜರಾತ್ ನಲ್ಲಿ ಒಂದು ಸೀಟ್ ಆಮ್ ಆದ್ಮಿಗೆ ಬಂದಿದೆ. ಇದು ಕೇಜ್ರಿವಾಲ್ ಉತ್ಸಾಹವನ್ನ ಡಬಲ್ ಮಾಡಿದೆ. ಅದೇ ಕಾರಣಕ್ಕೆ ನೇರವಾಗಿ ಮೋದಿಗೆ ಬೊಟ್ಟು ತೋರಿಸೋ ಮಟ್ಟಕ್ಕೆ ಚಿಗುರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಗೆಲುವಿನ ಉತ್ಸಾಹವನ್ನ ಕಮ್ಮಿ ಮಾಡದೆ ಮುಂದುವರಿಸಿಕೊಂಡು ಹೋಗೋ ಸಲುವಾಗಿ ಇದೆಲ್ಲ ನಡೀತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.